ನಮ್ಮ ಚಿಕ್ಕತ್ತೆ ನಮ್ಮ ದೊಡ್ಡತ್ತೆ ಬಂದವರೆ. ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ, ಹೋಗೋಣ. ಚಪ್ಪಲಿ ನೋಡ್ರಿ ಹೆಂಗೆ ಕಿತ್ತಾಕ್ಬಿಟ್ಟವನೆ ಜಾಸ್ತಿ ನಮ್ಮ ಮಗ ಊರಿಗೆ ಹೋಗೋ ಟೈಮಲ್ಲಿ. ನಾನು ಮಾರ್ನಿಂಗ್ ವೆಲ್ಕಮಿಂಗ್ ಕೊಟ್ಕೊಂಡು ಊಟ ತಿನ್ಕೊಂಡು ಹೋದವನು. ಊಟ ತಿಂದು ವಿಡಿಯೋ ಎಂಡ್ ಮಾಡಿದೆ ಅಲ್ವಾ, ಟಿಫನ್ ತಿಂತಾಯಿದ್ದೀನಿ ಅಂದ್ಕೊಂಡು. ಆವಾಗ ಮನಗ್ದವನು. ಇವಾಗ 4 ಗಂಟೆಯಲ್ಲಿ ನಮ್ಮಮ್ಮ ಒಂದು ಎಬ್ರಿಸಿದ್ಕೆ ಎದ್ದಿದ್ದು. ಏನಾದ್ರು ಕಮೆಂಟ್ ಹಾಕಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಈ ಥರ ಕಮೆಂಟ್ಸ್ಗಳು ಓದಲಿಕ್ಕೆ. ಬ್ರೋ ನಿಮ್ಮ ಚಾನಲ್ ಪಾಂಡವರ್ಗಿದೆ ಯುದ್ಧ ಕ್ಷೇತ್ರ, ಯುದ್ಧ ಕ್ಷೇತ್ರ ಗೈಸ್. ತಪ್ಪುದಿ ನೋಡಿ ಗೈಸ್, ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಯಾವ ಕ್ಯಾರೆಕ್ಟ್ರು? ಬಲರಾಮ. ಪುನಿ ಯಾವುದು? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಶಾಂಕ್ ವ್ಲಾಗ್ಸ್. ಇವತ್ತು ಶನಿವಾರ. ಹ್ಯಾಪಿ ರಂಜಾನ್ ಎಲ್ರಿಗೂ. ನನಗೆ ಫುಲ್ಲು ಖುಷಿ ಆಯಿತು. ನೆನ್ನೆ 2 ಡೇಸ್ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದೀನಿ ನಾನಂತೂ. ನನಗೆ ಒಬ್ಬಟ್ಟು ಇಷ್ಟ, ನಾನ್ ವೆಜ್ಜು ಇಷ್ಟ. ನಾನು ಒಳ್ಳೆ ಬ್ಯಾಟಿಂಗ್ ಮಾಡಿದ್ದೀನಿ. ಆದರೆ ಇವತ್ತು ಫೌಂಟೇನ್ ಕಿತ್ಕೊಂಡು ಹೋಗ್ತಾಯಿದ್ದೆ. ಅಂದರೆ ಲೈಟಾಗಿ ಹೋಗ್ತಾಯಿದ್ದೆ, ಏಜ್ ಅಷ್ಟು ಸ್ಪೀಡಾಗಿ ಫೌಂಟೇನ್ ಆಗ್ತಾಯಿಲ್ಲ ನನಗೆ. ಮತ್ತು ಇನ್ನೊಂದು ಏನಂದರೆ, ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ ನಾವು, ನಮ್ಮ ಫ್ಯಾಮಿಲಿ ಎಲ್ಲ. ಬಿಕಾಸ್ ಆಫ್ ನಮ್ಮ ಚಿಕ್ಕಪ್ಪ ನಾಟಕ ಮಾಡ್ತಾವ್ರೆ ಊರಲ್ಲಿ. ನಮ್ಮ ಚಿಕ್ಕಪ್ಪ ಮತ್ತು ನನ್ನ ಕಸಿನ್ ಇಬ್ಬರು ನಾಟಕ ಆಡ್ತವ್ರೆ. ಅಂದರೆ ಇಲ್ಲಿರೋನಲ್ಲ, ಊರಲ್ಲಿರೋನು ಪುನಿ ಮತ್ತು ನಮ್ಮ ಚಿಕ್ಕಪ್ಪ ಇಬ್ಬರು ಇದು ಮಾಡ್ತವ್ರೆ, ಏನು ನಾಟಕ ಮಾಡ್ತವ್ರೆ. ಇನ್ನೊಂದೇನೋ ಹೇಳೋಕ್ಕೆ ಬಂದೆ ಗೈಸ್, ಮಾಡ್ತವ್ರೆ. ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಗೈಸ್ ನನಗಂತೂ. ಒಂದೇನೋ ನೆನಪಿಸ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಮರ್ತೇ ಹೋಗ್ಬಿಟ್ಟಿರ್ತೀನಿ. ಇರ್ರಿ ನೆನಪಿಸ್ಕೊಂಡು ಹೇಳ್ತೀನಿ ನಿಮಗೆ ಗೈಸ್. ನಮ್ಮ ಮನೇಲಿ ಟಿಫನ್ ಏನು ಗೊತ್ತಾ? ಚಪಾತಿ. ಇದು ಏನಂತರ ಚಪಾತಿ ಅಂದರೆ, ಈ ಒಬ್ಬಟ್ಟಿಗೆ ವೈಟ್ ಕಲರ್ ಇರುತ್ತೆ ಗೊತ್ತಾ, ಅದನ್ನು ಮಿಕ್ದಾಗ ಅದು ಗೋಧಿ ಹಿಟ್ಟು ಕಲಿಸ್ಬಿಟ್ಟು ಚಪಾತಿ ಮಾಡೋರು ನಮ್ಮಮ್ಮ. ಅಮ್ಮ ಇದನ್ನು ಯಾರಮ್ಮ ಹೇಳ್ಕೊಟ್ಟಿದ್ದು ನಿನಗೆ? ನಿಮ್ಮಮ್ಮ. ಸೊ ಗೈಸ್, ನಮ್ಮ ಅಜ್ಜಿ ಚೆನ್ನಾಗಿ ಮಾಡೋರು. ನಮ್ಮ ಅಮ್ಮಂಗಿಂತ ಅಡುಗೆ ಸೂಪರಾಗಿ ಮಾಡೋರು. ನಮ್ಮ ಅಮ್ಮನೇ ಚೆನ್ನಾಗಿ ಮಾಡೋಲ್ಲ ಅಡುಗೆ. ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿನ್ನ ಸುತ್ಕೊಂಡು ಹೋಗ. ನಾನು ಮಾರ್ನಿಂಗ್ ವೆಲ್ಕಮಿಂಗ್ ಕೊಟ್ಕೊಂಡು ಊಟ ತಿನ್ಕೊಂಡು ಹೋದವನು. ಊಟ ತಿಂದು ವಿಡಿಯೋ ಎಂಡ್ ಮಾಡಿದೆ ಅಲ್ವಾ, ಟಿಫನ್ ತಿಂತಾಯಿದ್ದೀನಿ ಅಂದ್ಕೊಂಡು. ಆವಾಗ ಮನಗ್ದವನು. ಇವಾಗ 4 ಗಂಟೆಯಲ್ಲಿ ನಮ್ಮಮ್ಮ ಒಂದು ಎಬ್ರಿಸಿದ್ಕೆ ಎದ್ದಿದ್ದು. ಏನಕ್ಕೋ ಗೊತ್ತಿಲ್ಲ, ತುಂಬ ಗಾಢವಾಗಿ ನಿದ್ದೆಗೆ ಹೋಗ್ಬಿಟ್ಟಿದ್ದೀನಿ. ಊರಿಗೆ ಹೋಗ್ತಾಯಿದ್ದೀವಿ. 2 ಅವರ್ಸಿಂದ ನಿದ್ದೆಗಣ್ಣಲ್ಲೇ ಇದ್ದೆ, ಅದಕ್ಕೆ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಯಾರೋ ಒಬ್ಬರು ಬ್ರದರು ಕಮೆಂಟ್ ಹಾಕಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಈ ಥರ ಕಮೆಂಟ್ಸ್ಗಳು ಓದಲಿಕ್ಕೆ. ಬ್ರೋ ನಿಮ್ಮ ಚಾನಲ್ನ ನಾನು ನೋಡಬೇಕು ಅಂತ ನೋಡಿದೆ. 100 ವೀಡಿಯೋಸ್ ಹಾಕಿದ್ರು ಕೂಡ ತುಂಬ ಕಮ್ಮಿ ವ್ಯೂವರ್ಸ್ ಮತ್ತು ತುಂಬ ಕಮ್ಮಿ ಸಬ್ಸ್ಕ್ರೈಬರ್ಸು. ಕೆಲವರು ವೀಡಿಯೋದಲ್ಲಿ 10 ವೀಡಿಯೋಸ್ ಆಗ್ತಿದ್ದಂಗೆ 20K ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ. ಸೊ ಸ್ಯಾಡ್ ಬ್ರೋ, ಆಲ್ ದ ಬೆಸ್ಟ್. ನನಗೆ ತುಂಬ ಖುಷಿ ಆಯಿತು ಬ್ರದರ್. ಇಲ್ಲೇ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ, ಅದು ನೀವು ಕಮೆಂಟ್ ಹಾಕಿರೋದು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು ನನಗೆ. ಈ ಥರ ಕಮೆಂಟ್ 1-2 ಕಮೆಂಟ್ಸ್ ಬರ್ತಾಯಿದೆ ಅಂತ ತುಂಬ ಖುಷಿ ಆಯಿತು ನನಗೆ. ಮತ್ತು ಇನ್ನೊಂದು ಏನು ಗೊತ್ತಾ, ನನಗೆ ಈ ಥರ ಏನಾದ್ರು ಒಂದು ಚಿಕ್ಕ ಪುಟ್ಟ ಕಮೆಂಟ್ಸ್ಗಳು ಬಂದು ನನಗೆ ತುಂಬ ಖುಷಿ ಆಗುತ್ತೆ. ಸೂಪರ್ ನೈಸ್ ಈ ಥರ ಆಗ್ತಿದ್ದಾಗಲೂ ನನಗೆ ತುಂಬ ಖುಷಿ ಆಗೋದು. ಇವಾಗ ಊರಿಗೆ ಹೋಗ್ತಾಯಿದ್ದೀವಿ, ಬನ್ನಿ ಊರಿಗೆ ಹೋಗೋಣ. ನಮ್ಮ ಅತ್ತೆ, ನಮ್ಮ ದೊಡ್ಡತ್ತೆ, ನಮ್ಮ ಚಿಕ್ಕತ್ತೆ ಎಲ್ಲ ಬಂದವರು, ತೋರಿಸ್ತೀನಿ ಅವ್ರನ್ನ. ನಮ್ಮ ಚಿಕ್ಕತ್ತೆ ನಮ್ಮ ದೊಡ್ಡತ್ತೆ ಬಂದವರೆ. ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ, ಹೋಗೋಣ. ಮೆಸೇಜ್ ಓದಿ ನನಗೆ ಖುಷಿ ಆಯಿತು. ನಾನು ಮಧ್ಯಾಹ್ನ ನೋಡಿದ್ದೆ ಇದ್ದಾಗಲೇ ನಾನು ಆ ಮೆಸೇಜ್ನ. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ. ಚಪ್ಪಲಿ ನೋಡ್ರಿ ಹೆಂಗೆ ಕಿತ್ತಾಕ್ಬಿಟ್ಟವನೆ ಜಾಸ್ತಿ ನಮ್ಮ ಮಗ ಊರಿಗೆ ಹೋಗೋ ಟೈಮಲ್ಲಿ. ಇವಾಗ ಅದಕ್ಕೇ ನಮ್ಮ ಅಪ್ಪಂದು ಹಾಕೊಂಡೋಗ್ತಾಯಿದ್ದೀನಿ ಚಪ್ಪಲಿ ನೋಡ್ರಿ. ನಮ್ಮ ಅಪ್ಪನ ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದೀನಿ ನಾನು. ಲಿಯಾ, ನಿಂಗೆ ತೆಗೆದ ಮೇಲೆ ಹೊಡಿಬೇಕಣ್ಣ ನಿನಗೆ ಲೋಪರು. ಫೈನಲಿ ಗೈಸ್ ಊರಿಗೆ ಹೋಗ್ತಾ ಇದ್ದೀವಿ ನಾವು. ಫೈನಲಿ ಆಲ್ಮೋಸ್ಟ್ ಅಲ್ಲಿ ತಲುಪಿಟ್ವಿ ನಾವು ಊರಿಗೆ. ನಾನು ಈ ವ್ಲಾಗಲ್ಲಿ ಜಾಸ್ತಿ ಏನು ಮಾತಾಡಿಲ್ಲ, ಬಿಹೈಂಡ್ ದ ಸ್ಕ್ರೀನೇ ಜಾಸ್ತಿ ತೋರಿಸಿರೋದು.
ನಮ್ಮ ಚಿಕ್ಕಪ್ಪ ಮತ್ತು ನನ್ನ ಕಸಿನ್ ಡ್ರಾ ಮಾಡ್ತಾವನೆ ಅಂತ ಹೇಳಲಿಲ್ಲ, ಅದನ್ನೊಂದೆರಡು ಕ್ಲಿಪ್ ಹಾಕ್ಬಿಟ್ಟು ವೀಡಿಯೋನ ಎಂಡ್ ಮಾಡ್ತೀನಿ ಗೈಸ್. ಜಾಸ್ತಿ ಡ್ರಾಗ್ ಮಾಡಲ್ಲ ವೀಡಿಯೋ ಇವತ್ತು, ಫುಲ್ಲು ಟೈರ್ಡ್ ಫೀಲ್ ಆಗ್ತೈತೆ ಅದಕ್ಕೇನೆ. ಗಾಯ್ಸ್ ಊರೊಳಗೆ ಬಂದ್ಬಿಟ್ಟು ಗಾಯ್ಸ್ ನೋಡ್ಕೊಳ್ಳ ತರುಣ ತೋರಿಸಿದ್ದೀನಿ ವ್ಲಾಗಲ್ಲಿ ನಿಮ್ಮ ಮನೇನ ನೋಡ್ರಿ ಗೈಸ್. ನಾಟಕ ಕಾಲ ಸ್ಟೇಜೆಲ್ಲ ಹಾಕಿ ನಿಂತುಬಿಟ್ಟವ್ರೆ, ಸ್ಟಾರ್ಟ್ ಮಾಡೋರೆ ನಾಟಕ. ಇಲ್ಲ ಯಾರ್ಯಾರಿಗೋ ಸನ್ಮಾನ ಮಾಡ್ತಾರೆ ಇನ್ನು. ಬನ್ನಿ ಹೋಗೋಣ ಮನೆಗೆ ಹೋಗಿ. ಹಾಂ ಮಾಡ್ತವ್ರೆ, ಹೋಗೋಣ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಡ್ರಾಮಾ ಹತ್ರ ಹೋಗೋಣ. ಓಹೋ ಊಟ ಎಲ್ಲ ಬಡಿಸ್ತಾರೆ ನಾಟಕಕ್ಕೆ. ಫೈನಲಿ ಬಂದು ರೀಚ್ ಆದ್ವಿ ನಾವು. ಕಾಲೆಲ್ಲ ನೋವು ಬಂದ್ಬಿಡ್ತು ಗೈಸ್. ನಮ್ಮ ಅಜ್ಜಿ ರೆಡಿಯಾಗಿ ಕೂತ್ಬಿಟ್ಟವ್ರು ಓಕೆ. ಏನವ ಅಡುಗೆ ಮಾಡ್ದ? ಏನು ಮಾಡಿದ್ಯಾ? ಎಷ್ಟು ಉದ್ದ ಸಾಗಿಸ್ತೀರಾ ಅಂದರೆ ನಿಮ್ಮ ಮೊಮ್ಮಗನ್ಗೆ ಏನಲ್ಲಿ ನಿಂದೆ ಅಲ್ವಾ ಇದು ಕಾರ್ ಶೋರೂಮು? ಹೇಳ್ಸೋಣ ರಜೆ ಕೊಟ್ಬಿಡಕ್ಕೆ. ಪಾಪ ಹುಡ್ಗಂಗೆ ರಜೆ ಸಿಕ್ಕಿಲ್ಲ, ನಾಳೆಗೆ ಅವನು ಹೋಗ್ಬೇಕು. ಅವನು ಬೆಳಗ್ಗೆನೆ ಅಷ್ಟೊತ್ತಿಗೆ ಎದ್ದು ಮಾಮೂಲಿ ರಜಿತ ಯಾವನ ಮಾಡ್ಕೊಂಡಿರ್ಬೇಕು, ಹಾಕ್ಕೊಂಬೇಕವ. ಅವ್ಯಾವೂ ಇಲ್ಲ, ಶನಿವಾರ ಭಾನುವಾರ ಹಾಕೊಳಂಗಿಲ್ಲ ಅವ್ಯಾವೂ. ಕೈಸ್ ನಮ್ಮ ತಂಗಿ ಊಟಕ್ಕೆ ಇಟ್ಕೊಂಡು ನಮ್ಗೆ ಎಲ್ರಿಗೂ ಒಂದು ನಿಮಿಷ ಇನ್ನೇ ಎಷ್ಟೋ ತಿಂತೀಯ ಅದಮ್ಮ? ತಿಂದೋಯ್ತೇನಪ್ಪ? ಊಟ ಚೆನ್ನಾಗಿತ್ತಾ? ಹಾಂ ಬಂದಿದ್ದಕ್ಕೆ ಖುಷಿ ಆಯ್ತು. ಊಟ ಚೆನ್ನಾಗಿತ್ತಾ? ಏನಾಯ್ತು? ಊಟ ಚೆನ್ನಾಗಿತ್ತತೆ? ಬಂದಿದ್ದು ತುಂಬ ಖುಷಿ ಆಯ್ತು. ಮೂಯಿ ಹಾಕ್ಬಿಟ್ಟು ಹೋಗ್ರಿ ಆಯ್ತಾ ಹೋಗ್ತಾ. ಮಮ್ಮ ಊಟ ಚೆನ್ನಾಗಿತ್ತ ಮಮ್ಮ? ಹ್ಞೂ ಹೋಯ್ತಾ, ಮೂಯಿ ಹಾಕ್ಬಿಟ್ಟು ಹೋಗ್ರಿ ಆಯ್ತಾ. ಬಾಗುಣ ಒಂದು ಚೇರ್ ಹಾಕಿ ಕೂತ್ಕೊಳ್ಳಿ, ನೀವಿಬ್ರು ಗೊತ್ತೀವಿ. ಹ್ಞೂ ಆಯ್ತು. ತಿಂದಿದ್ದೀನಿ ನೋಡಕ್ಕಾಗಲ್ಲ, ಹೋಗೆ ನಿಧಾನಕ್ಕೆ ಹೋಗೆ. ತಿಂದಿದ್ದೀನಿ ನೋಡಕ್ಕಾಗಲ್ಲ. ಯಾವನ್ಕೋ ಸನ್ಮಾನ ಮಾಡ್ತಾವ್ರಿ ಇಲ್ಲಿ. ಶ್ರೀ ತಿಮ್ಮಪ್ಪಯ್ಯನವರು, ಶ್ರೀನಿವಾಸರವರು ಮೋಟಾರ್ ರಿಪೇರಿ, ಶ್ರೀ ಮುನಿಯಪ್ಪ ಕುರಿಯನವರು, ಗೋವಿಂದರಾಜ್ ಅವರು ಟ್ರ್ಯಾಕ್ಟ್ರು, ರಂಗಸ್ವಾಮಿ ಅವರು ನಿಂದ್ಯಾವಾಗ ನಿಮ್ದು? ವೆಂಕಟೇಶ್ ತಿಮ್ಮಪ್ಪ, ರಘುಂಪಳ್ಳಿ ಗ್ರಾಮಸ್ಥರು, ಶ್ರೀ ಈರಣ್ಣವರು ಚಿಕ್ಕಮರಿ, ಶ್ರೀ ಸಿದ್ದಣ್ಣನವರು, ಶ್ರೀ ಈರಣ್ಣ, ಶ್ರೀ ರಾಮಣ್ಣವರು ಕೆಂಪಯ್ಯ, ಗೋಪಿರವರು, ಶ್ರೀ ಶ್ರೀನಿವಾಸರವರು, ಶ್ರೀ ಚಿಕ್ಕಣ್ಣವರು, ಕೆಇಬಿ, ಬಸವನಗುಡಿ ಪಾಳ್ಯ ಗ್ರಾಮಸ್ಥರು, ಕುರುಕ್ಷೇತ್ರ ಕಾರ್ಪೆಂಟ್ರು, ಶ್ರೀ ರಂಗನಪ್ಪನ, ಶ್ರೀ ಬಸವರಾಜ್ ಅವರು. ಎಷ್ಟು ಜನ ಅವ್ರೆ ನೋಡ್ರಿ. ಇವಾಗ ಬರೀ ಏನೇನೋ ಕಾಸು ಕೊಟ್ಟಿರೋದು ಏನೇನೋ ಮಾಡ್ತವ್ರಿ ಇಲ್ಲಿ. ಶ್ರೀ ಗಂಗಾಧರ್ ಅವರು ಮುಗಿದ್ಮೇಲೆ ನಾವು ಬರ್ತೀವಿ ಇಲ್ಲಿ ಕೂತ್ಕೊಳಕ್ಕೆ. ಇವಾಗ ನಮ್ಮ ಚಿಕ್ಕಪ್ಪವ್ರಿಗೆ ವೇಟಿಂಗ್ ಅಲ್ಲಿ ಇದ್ದೀವಿ. ಬಂದ್ಮೇಲೆ ಬಂದ್ಬಿಡೋಣ. ನನ್ನ ಪದ್ಧತಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಕೂಡ. ಹತ್ರ ಬಂತಲ್ಲ ಅತಿಯ ಗೈಸ್. ನಮ್ಮ ಚಿಕ್ಕಜ್ಜಿ ವಿಡಿಯೋ ಕ್ಲಾರಿಟಿ ಬರೋಲ್ಲ ನನಗೆ ಗೊತ್ತು. ನಾನು ಅದಕ್ಕೆ ಇದು ಬಜೆಟಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಏನಂದರೆ ಇಲ್ಲಿ ಲೈಟ್ ವ್ಯವಸ್ಥೆ ಇಲ್ಲ, ಇಲ್ಲಾಂದರೆ ನಾನು ಫ್ಲಾಶಲ್ಲೇ ಮಾಡ್ತಾಯಿದ್ದೆ. ಇವಾಗ ನಮ್ಮ ಚಿಕ್ಕಜ್ಜಿ ಮನೆಗೆ ಹೋಗ್ಬಿಟ್ಟು ನಮ್ಮ ಮನೆಗೆ ಹೋಗಿ ಶಾಲು ಬೆಡ್ಶೀಟ್ ತಗೊಂಡು ಹೋಗಿ ನಾಟಕ ನೋಡೋಕೆ ಕೂತ್ಕೊಳ್ತೀನಿ. ನಾನು ಎಡಿಟ್ ಮಾಡಿಬಿಟ್ಟು ಆಮೇಲೆ
ನಾಟಕ ಫುಲ್ ನೋಡ್ತೀನಿ ಗೈಸ್. ಆವಾಗಲೇ ಬಂದೆ. ಕೊಡು ಟೇಸ್ಟ್ ನೋಡು ಅಂತ ಹಾಯ್ ಶಾಲು ಯೂಟ್ಯೂಬ್ ಮಾಡ್ತಾನೆ ಅಮ್ಮ ಇವ್ನು ಸರಿಲ್ಲ ಪಾರ್ಟಿ ಇವನು ಏನಜ್ಜಿ ಯೂಟ್ಯೂಬ್ ಐತಿ ಬರ್ಲಿ ಬಿಡು. ನಮ್ಮ ಅಜ್ಜಿ ಬಾರಜ್ಜಿ ಏನ್ ಸರಿ ಇಲ್ಲ ಏನ್ ಮಾಡ್ಬಿಡ್ತೀನಿ. ಒಂದ್ ನಿಮಿಷ ಏನ್ ಮಾಡ್ಬಿಡ್ತೀನಿ, ಏನ್ ಸರಿ ಇಲ್ಲ ಹೇಳ್ಬಿಡು. ಹಾಯ್ ಗುಂಡು, ಊಟ ತಿಂದೆ ಏನಜ್ಜಿ? ಚೆನ್ನಾಗಿ ಹಾಯ್. ಎಲ್ಲರೂ ಇಂಗ್ಲೀಷ್ ಗಣಿಯಲ್ಲಿ ಎಲ್ಲೂ ಗಣೆ ಅಲ್ಲಿಲ್ಲ ಹೋಗಿದ್ದೆ ತಿಂದೆ ಎಲ್ಲ ಫೌಂಟೇನ್ ಫುಲ್ಲು ಎಲ್ಲಿ ಮನೆ ಹತ್ರ. ನೋಡಕ್ ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ, ನಮ್ಮ ಮಮ್ಮಿ, ನಮ್ಮ ದೊಡ್ಡತ್ತೆ, ನಮ್ಮ ಅಜ್ಜಿ, ನಮ್ಮ ದೊಡ್ಡತ್ತೆ, ಇನ್ನೊಬ್ರು ಅವ್ರು ನಮ್ಮ ಅಕ್ಕ, ಪದಜ್ಜಿ. ಹಾಯ್ ಪದಮ್ಮ, ಅವ್ರು ನಮ್ಮ ಚಿಕ್ಕಜ್ಜಿ, ಆಮೇಲೆ ನಮ್ಮ ಅವ್ವ, ನಮ್ಮ ಮಾಮ, ನಮ್ಮ ಅಪ್ಪಾಜಿ, ಅವ್ರು ಯಾರೋ ಗೊತ್ತಿಲ್ಲ, ನಮ್ಮ ತಾತ. ಪದಮ್ಮ ಗೈಸ್. ಕೃಷ್ಣನ್ ಕ್ಯಾರೆಕ್ಟರ್ ಬಂತು ಗೈಸ್ ಇವಾಗ ನೋಡ್ರಿ. ಗೈಸ್ ತಪ್ಪುದಿ ನೋಡಿ ಗೈಸ್. ಹಿಂಗನ್ನ ಪುಣ್ಯ ಅನ್ಸರಿ ಇದಕ್ಕೆ ಹಾಕ್ತೀನಿ ಸಿಂಹ ಆಗ್ರಿ ಸಿಂಹ ಅಂತ ಹಿಂಗನ್ನ ಹಿಂಗೆ ಅಡ್ಕೈಯಲ್ಲಿ. ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಯಾವ ಕ್ಯಾರೆಕ್ಟ್ರು? ಬಲರಾಮ. ಪುಣ್ಯ ಅದು ನೀನು ಮಂತ್ರಿಗೆ ಕತೆ ಕೊಟ್ಟಿದ್ದೀರಾ? ದುರ್ಯೋಧನ ಅದು ಗೊತ್ತು. ಇನ್ನೆಲ್ಲರೂ ಎಲ್ಲಲ್ಲವ್ರೆ, ಎಲ್ಲಲ್ಲವ್ರೆ ಸ್ಟೇಜಿಂದವ್ರು. ನೀನು ಏನು ಮಾಡೇ ಇಲ್ಲ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು ಒಂದೇ. ಗೈಸ್ ಇವಾಗ ನಮ್ಮ ಚಿಕ್ಕಪ್ಪ ಬರ್ತಾರೆ. ನಮ್ಮ ಚಿಕ್ಕಪ್ಪ ಅದಕ್ಕೆ ವಿಡಿಯೋ ಹಿಡಿತಾ ಇದ್ದೀನಿ. ಆಗಲೂ ಸ್ಟಾರ್ಟ್ ಆದಾಗ ಒಂದು ಕ್ಲಿಪ್ ಹಾಕಿದ್ದೆ ಅಷ್ಟೇ. ಇವಾಗ ನಮ್ಮ ಚಿಕ್ಕಪ್ಪ ಬರ್ತಾರೆ. ಅಣ್ಣ ಹಾಯ್ ಅಣ್ಣ, ಹಾಯ್ ಅಣ್ಣ. ಏ ಜಯರಾಮ್ ಮಾಮನ್ ಫೋನ್ ನನ್ನ ಹತ್ರನೇ ಐತೆ. ಹ್ಞೂ ಗೈಸ್ ಇಲ್ಲೇನೇನೋ ಸನ್ಮಾನ ಅದು ಇದು ಎಲ್ಲ ಮಾಡ್ತವ್ರೆ. ನಾಟಕ ಮಧ್ಯದಲ್ಲಿ ನಿಂತೈತಿ. ಇವಾಗ ಎಲ್ಲರೂ ಕಾಯ್ಕೊಂಡಿದ್ದೀವಿ. ಇವಾಗ ಮತ್ತೆ ಸ್ಟಾರ್ಟ್ ಆಗ್ತೈತೆ. ಮತ್ತೆ ಭಾಷಣ ಅದು ಬಿಗಿತಾನೆ ಅವ್ರೆ. ಇವ್ರು ನಮ್ಮ ಗುಣ ಅವ್ರ ಅತ್ತೆ ಗೈಸ್. ಇವರು ಆ ಕಡೆ ಅವ್ರ ಮಗಳು,
ಅಲ್ಲಿ ಅವ್ರ ಫ್ಯಾಮಿಲಿಯವ್ರು ಯಾರ್ಯಾರು ಕೂತವ್ರೆ. ಇಲ್ಲಿ ಯಶವಂತ್ ಗುಣ ಅವ್ರ ಅತ್ತೆ ಮಗ. ಐ ಸೌಂದರ್ಯ ಅಕ್ಕ, ಆಂಟಿ 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 ಅಣ್ಣ, ಆಂಟಿ ನಿಮ್ಮ ಮನೆಯವ್ರನ್ನ ಕೂಗ್ರಿ, ನಿಮ್ಮ ಮನೆಯವ್ರನ್ನ ಕೂಗ್ರಿ. ಅಕ್ಕ 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 ನನ್ನ ಮುದ್ದು ಅಕ್ಕ, ಅಕ್ಕ ಗೈಸ್ ನಾನು ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ ಗೈಸ್, ಅದಕ್ಕೆ ಮುದ್ದು ಮಾಡಬೇಕು. ಅಕ್ಕ ನನ್ನ ಮುದ್ದು ಅಕ್ಕ, ಅಕ್ಕ ನನ್ನ ಮುದ್ದು ಅಕ್ಕ. ಸೀಟ್ ಬಿಟ್ಟು ಕೊಟ್ಬಿಟ್ಟು ನಿಂತಾರೆ ಗೈಸ್ ಗುಣಂಗೋಸ್ಕರ ನಮ್ಮ ಚಿಕ್ಕಮ್ಮ. ಹರ್ಷ 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 ಪಾಂಡವರ್ಗಿದೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಇದು ಕುರುಕ್ಷೇತ್ರ, ಗುರು ಪಾಂಡವರ್ಗಿದೆ ಯುದ್ಧ ಕ್ಷೇತ್ರ, ಯುದ್ಧ ಕ್ಷೇತ್ರ. ಆಗಲ್ಲ ನಾಟಕ ನೋಡೋದಕ್ಕೆ ದಯವಿಟ್ಟು ನಾಟಕ ನೋಡಬೇಕು ಅಂತಂದು ಬಂದಿದ್ದು, ಆಗಲೇ ಇಲ್ಲ ನಾಟಕ ನೋಡೋಕ್ಕೆ ಥರ ತಲೆ ಸುತ್ತಂಗಾಗಿ ನಿದ್ದೆ ಬರ್ತಾನೆ ಇತ್ತು. ನೀವು ಯಾವುದೇ ಎಡೆ ಸ್ಟಾರ್ಟ್ ಆಗೋದು ಮತ್ತೆ ಇನ್ನೊಂದು ಅಲ್ಲಿ ಬೇರೆ ಯಾರೋ ಯೂಟ್ಯೂಬರ್ ಬಂದಿದ್ದಾರೆ. ನಾವು ಬೇರೆ ರೀತಿ ಯಾವುದೇ ರೀತಿ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಅಲ್ಲಿ, ಯಾಕೆ ಅಂದರೆ ಅವರು ಒಂದು ಶೂಟ್ ಮಾಡ್ತಾರೆ, ನಾನು ಒಂದು ಶೂಟ್ ಮಾಡ್ತಾ ಇದ್ದೀನಿ. ಅದಕ್ಕೇನೆ ಕಾಪಿರೈಟ್ ಹೋಗಬೇಕು ಅಂತ ನಾನು ಮನೆಗೆ ಆಫ್ ಮಾಡಿಬಿಟ್ಟೆ ವಿಡಿಯೋನ. ಎರಡೆರಡು ಕ್ಲಿಪ್ ತೊಗೊಂಡಿರೋದು ಅಷ್ಟೇ. ನಮ್ಮ ಚಿಕ್ಕಪ್ಪಂದು ಮತ್ತು ನನ್ನ ಕಸಿನ್ದು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಬಿಡೋಕ್ಕೆ ನಮ್ಮ ಅಪ್ಪ ಬಂದರೆ ನನ್ನ ಒಬ್ಬನಿಗೆ ಇಲ್ಲೆಲ್ಲ ನಡ್ಕೊಂಡು ಹೋಗೋದಯ್ಯ. ಅದು ಅಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಲೆಟ್ ಮೀಟ್ ಒಂದು ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ವ್ಲಾಗಲ್ಲಿ ಮೀಟ್ ಆಗೋಣ. ನಾಳೆ ಒಂದು 5-6 ವ್ಲಾಗ್ಸು 3-4 ವ್ಲಾಗ್ನ ಪ್ಲ್ಯಾನ್ ಮಾಡಿದ್ದೀನಿ. ಆ ವ್ಲಾಗ್ನ ಮಾಡೋಕ್ಕಾಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ನಮ್ಮ ಚಿಕ್ಕಪ್ಪನ ಹತ್ರ ಐಫೋನ್ ಇಸ್ಕೊಂಡು ವೀಡಿಯೋ ಮಾಡೋಣ.